ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಈ ಗುಂಪು ಗುದ್ದಾಟ. ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನು ಈಗಾಗಲೇ ಕೊಡಲಾಗಿದೆ. ಕಾರ್ಯದರ್ಶಿ ಓಂ ಪಾಠಕ್ ಅವರು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಯಾಕೋ ಈ ಗುಂಪು ಗುದ್ದಾಟ ಅಂತಕ್ಕಂಥದ್ದು ತಹಬದಿಗೆ ಬರುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಈಗಾಗಲೇ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಗಿದೆ. ಕಾರ್ಯದರ್ಶಿ ಓಂ ಪಾಠಕ್ ಅವರು ಶೋಕಾಸ್ ನೋಟಿಸ್ ಅನ್ನು ನೀಡಿದ್ದಾರೆ. ಅದರಲ್ಲಿ ಏನಿದೆ, 10 ದಿನಗಳ ಒಳಗೆ ಸ್ಪಷ್ಟೀಕರಣವನ್ನು ಕೊಡಬೇಕು. ನೀವು ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ಮಾತನಾಡಿದ್ದೀರಾ, ಪಕ್ಷಕ್ಕೆ ಇರುಸು ಮುರುಸು ಉಂಟಾಗೋ ರೀತಿಯಲ್ಲಿ ಮಾತನಾಡಿದ್ದೀರಾ, ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದೀರಾ, ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಿ. ಇಲ್ಲವಾದಲ್ಲಿ ನಿಮ್ಮ ತಪ್ಪನ್ನು ನೀವೇ ಒಪ್ಪಿಕೊಂಡಂತೆ ನಾವು ಕ್ರಮಕ್ಕೆ ಮುಂದಾಗಲು ನಿಮ್ಮ ಒಪ್ಪಿಗೆ ಇದೆ ಎಂದು ಭಾವಿಸ್ತೀವಿ. ಹಿಂದೆ ನೋಟಿಸ್ ಕೊಟ್ಟಿದ್ರೂ ಕೂಡ ನಿಮ್ಮ ತಪ್ಪನ್ನು ನೀವು ಸರಿಪಡಿಸಿಕೊಂಡಿಲ್ಲ ಅಂತ ಶೋಕಾಸ್ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಈ ಶೋಕಾಸ್ ನೋಟಿಸ್ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಯತ್ನಾಳ್ ಅವರು ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೊಡ್ತೀನಿ ಅಂತ ಯತ್ನಾಳ್ ಹೇಳಿದರು. ಉತ್ತರ ಕೊಡ್ತೇನೆ, ನನ್ನ ಹೋರಾಟ ಅಚಲ ಅಂತ ಹೇಳಿದ್ದಾರೆ. ವಂಶವಾಹಿ ರಾಜಕೀಯಕ್ಕೆ ನನ್ನ ಬದ್ಧತೆ ಕೂಡ ಅಚಲವಾಗಿರುತ್ತೆ, ಅಂದರೆ ಅದರ ವಿರುದ್ಧವಾಗಿ ರಾಜ್ಯ ಬಿಜೆಪಿಯ ಪ್ರಸ್ತುತ ಸ್ಥಿತಿ ಬಗ್ಗೆನೂ ಕೂಡ ವಾಸ್ತವಾಂಶವನ್ನು ವಿವರಿಸ್ತೀನಿ. ಹಿಂದುತ್ವದ ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ವಕ್ಫ್ ಸಂಬಂಧಿತ ಸಮಸ್ಯೆಗಳನ್ನು ಗಮನಕ್ಕೆ ತರುತ್ತೇನೆ ಅಂತ ಯತ್ನಾಳ್ ಎಕ್ಸ್ನಲ್ಲಿ ಗುಡುಗಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಒಂದು ಕಡೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ತಲುಪಿದ್ದಾರೆ. ಅವರು ವಕ್ಫ್ ಸಂಬಂಧಿ ಹೋರಾಟವನ್ನು ಮಾಡ್ತಾ ಇದ್ರಲ್ಲ, ಅದರ ರಿಪೋರ್ಟನ್ನು ಜಗದಾಂಬಿಕಾ ಪಾಲ್ ಅವರಿಗೆ ಕೊಡೋದಕ್ಕೆ ಅಂತ ಒಂದು ಕಾರಣ ಇಟ್ಕೊಂಡು ಹೋಗಿದ್ದಾರೆ. ಬಟ್ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗ್ತಾರೆ ಅಂತಕ್ಕಂಥ ಮಾಹಿತಿ. ಈಗ ಅವರಿಗೆ ಶೋಕಾಸ್ ನೋಟಿಸ್ ಬಂದಿರೋದ್ರಿಂದ ಹಿರಿಯ ನಾಯಕರು ನಡ್ಡಾ ಅವರಾಗಲಿ, ಅಮಿತ್ ಶಾ ಅವರಾಗಲಿ ಯತ್ನಾಳ್ ಭೇಟಿಯಾಗೋದಕ್ಕೆ ಒಪ್ತಾರಾ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ನೀವು ಮೊದಲು ಉತ್ತರ ಕೊಡಿ, ಆಮೇಲೆ ನಿಮ್ಮ ಅಹವಾಲುಗಳನ್ನ ನಾವು ಕೇಳ್ತೀವಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ನೋಡೋಣ. ಈಗ ಶಿಸ್ತು ಸಮಿತಿಯವರು ಕೊನೆಗೂ ಕೂಡ ಒಂದು ಆ್ಯಕ್ಷನ್ ತಗೊಂಡಿದ್ದಾರೆ. ಇದು ಈಗೇನಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ ಮುಗಿಬಿದ್ದಿದ್ರು. ಅವ್ರಿಗೆ ಅದು ಏನು ಕೋಪ ಇತ್ತೋ, ಕ್ಯಾಬಿನೆಟ್ಗೆ ತಗೊಳ್ಳಿಲ್ಲ ಅಂತನೋ ಏನೋ ಗೊತ್ತಿಲ್ಲ. ಬಟ್ ಆಗಿಂದ ಇಲ್ಲಿ ತನಕನೂ, ಅದರಲ್ಲೂ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಹೋರಾಟ ತಾರಕಕ್ಕೇರಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಮತ್ತು ಪುರುಷೋತ್ತಮ್ ಇಬ್ಬರು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ಮಸೂದ್ನ ಮಾತನಾಡಿಸ್ತೀನಿ. ಮಸೂದ್, ಈಗ ಕೊನೆಗೂ ಕೂಡ ಶಿಸ್ತು ಸಮಿತಿಯವರು ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಒಂದು ಮಾತಿದೆ, ಬರೀ ಶೋಕಾಸ್ ನೋಟಿಸ್ ಕೊಟ್ಟು ಉತ್ತರ ಪಡ್ಕೊಂಡು ಸುಮ್ಮನಾಗ್ತಾರೆ ಅಂತ. ಈ ಪ್ರಕರಣದಲ್ಲೂ ಹಾಗೆ ಆಗುತ್ತಾ, ಅಥವಾ ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ಏನಾದರೂ ತಗೋತಾರಾ ಅಂತ? ಅರವಿಂದ್, ಬಿಜೆಪಿ ಭಿನ್ನಮತ ವಿಚಾರ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಈ ಬಾರಿ ಹೈಕಮಾಂಡ್ ಕೂಡ ಬಹಳ ಸೀರಿಯಸ್ ಆಗಿದೆ ಈ ಒಂದು ವಿಚಾರದಲ್ಲಿ. ಶೋಕಾಸ್ ನೋಟಿಸನ್ನು ಯತ್ನಾಳ್ ಅವರಿಗೆ ಜಾರಿ ಮಾಡಿರುವಂಥದ್ದು 10 ದಿನಗಳ ಕಾಲ ಗಡುವು ಕೊಟ್ಟಿದೆ. 10 ದಿನಗಳಲ್ಲಿ ಸ್ಪಷ್ಟೀಕರಣವನ್ನು ಕೊಡಬೇಕು. ಯತ್ನಾಳ್ ಅವರ ಬಹಿರಂಗ ಹೇಳಿಕೆಗಳು, ನಾಯಕತ್ವದ ವಿರುದ್ಧದ ಹೇಳಿಕೆಗಳು, ಮುಜುಗರ ತರುವಂಥ ಹೇಳಿಕೆಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ದೂರಿನ ಮೇಲೆ ದೂರು ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಆ ಹಿನ್ನೆಲೆಯಲ್ಲೇ 2 ಪುಟಗಳ ಶೋಕಾಸ್ ನೋಟಿಸನ್ನು ಕೊಡಲಾಗಿದೆ. ಶೋಕಾಸ್ ನೋಟಿಸ್ನಲ್ಲಿ ಸುದೀರ್ಘವಾಗಿಯೂ ಕೂಡ ಹೇಳಲಾಗಿದೆ, ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ನೋಟಿಸ್ ಕೊಡಲಾಗಿತ್ತು, ತಪ್ಪನ್ನು ಸರಿಪಡಿಸ್ಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದೀರಿ, ಭರವಸೆ ಸುಳ್ಳು ಮಾಡಿದ್ದೀರಾ, 10 ದಿನಗಳ ಒಳಗೆ ನೋಟಿಸ್ಗೆ ಉತ್ತರ ಕೊಡದಿದ್ದಲ್ಲಿ ಶಿಸ್ತು ಕ್ರಮಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ನಾವು ಭಾವಿಸ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಿಮ್ಮ ಹೇಳಿಕೆಗಳು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗ ಯತ್ನಾಳ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಕ್ಸ್ನಲ್ಲಿ ಉತ್ತರ ಕೊಟ್ಟಿರುವಂಥದ್ದು, ನಾನು ಇದಕ್ಕೆ ಉತ್ತರ ಕೊಡ್ತೇನೆ, ಇನ್ನೂ 10 ದಿನಗಳ ಟೈಮ್ ಇದೆ, ಆದರೆ ನನ್ನ ಹೋರಾಟ ವಕ್ಫ್ ವಿರುದ್ಧ, ಹಿಂದುತ್ವದ ಪರವಾಗಿ, ಜೊತೆಗೆ ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಏನು ಹೋರಾಟ ಇದೆ ಅದಕ್ಕೆ ಬದ್ಧ ಆಗಿರ್ತೇನೆ. ರಾಜ್ಯ ಬಿಜೆಪಿಯ ವಸ್ತುಸ್ಥಿತಿಯನ್ನು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತೇನೆ ಅನ್ನುವಂಥ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಈಗ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದರೂ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಾಗಲೂ ಕೂಡ ಯಾವುದೇ ಶಿಸ್ತು ಕ್ರಮ ಆಗಿಲ್ಲ. 2020ರಿಂದ ಈಚೆಗೆ ಸಾಕಷ್ಟು ಬಾರಿ ಅವರು ಮಾತನಾಡಿದ್ದಾರೆ, ಸಾಕಷ್ಟು ಡ್ಯಾಮೇಜ್ಗಳನ್ನ ಹೇಳಿಕೆ ಕೊಟ್ಟಿದ್ದಾರೆ, ಹೈಕಮಾಂಡ್ ಗಮನಕ್ಕೆ ಹೋಗಿದೆ, ದೂರುಗಳು ಹೋಗಿದ್ದಾವೆ. ಅವಾಗಲೂ ನೋಟಿಸ್ಗಳು ಕೊಟ್ಟಿದ್ರು ಕೂಡ ಸೆಡ್ ಹೊಡೆದಿದ್ರು, ಉತ್ತರ ಕೊಟ್ಟಿರಲಿಲ್ಲ, ಕೆಲವೊಂದಕ್ಕೆ ಉತ್ತರ ಕೊಟ್ಟಿದ್ರು, ಹೈಕಮಾಂಡ್ ಕ್ರಮ ತೆಗೆದುಕೊಂಡಿರಲಿಲ್ಲ. ಈ ಬಾರಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಆದರೆ
ವಿಜೇಂದ್ರ ಬಣದವರು ಖುದ್ದಾಗಿ ವಿಜೇಂದ್ರ ಅವರು ಯಡಿಯೂರಪ್ಪನವರು ಈ ಬಾರಿ ಖಡಕ್ ಆದಂಥ ಒಂದು ಶಿಸ್ತು ಕ್ರಮ ಆಗುತ್ತೆ, ಇನ್ಮೇಲೆ ಯತ್ನಾಳ್ ಅವರು ಉಪಟಳ ಇರೋದಿಲ್ಲ, ಅವರ ಬಾಯಿಗೆ ಬೀಗ ಬೀಳುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಅದಾಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು 10 ದಿನಗಳಲ್ಲಿ ಏನಾಗುತ್ತೆ, ಉತ್ತರ ಕೊಟ್ಟ ನಂತರ ಹೈಕಮಾಂಡ್ ನಡೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಅರವಿಂದ್ ರೈಟ್, ಹಾಗೆ ಸಂಪರ್ಕದಲ್ಲಿರಿ ಮಸೂದ್. ಪುರುಷೋತ್ತಮ್ನ ಮಾತನಾಡಿಸ್ಬಿಡ್ತೀನಿ. ಪುರುಷೋತ್ತಮ್, ಈಗ ಕೇಂದ್ರ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಬಂದರೂ ಕೇರ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಯತ್ನಾಳ್ ಅವರು. ನಾನು ಎಲ್ಲವನ್ನ ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಅವರಿಗೆ ಹೇಗೆ? ಶಿಸ್ತು ಕ್ರಮ ಆದರೂ ಕೂಡ ನಾನು ಐ ಡೋಂಟ್ ಕೇರ್ ಅನ್ನುವಂತಹ ಮನಸ್ಥಿತಿ ಹೇಗೆ ಅಂತ ಯತ್ನಾಳ್ ಅವರಿಗೆ? ಖಂಡಿತ. ಯಾಕಂದರೆ ನೀವು ಹೇಳಿದಾಗೆ ಅರವಿಂದ್, ಏನಂತಂದರೆ ಮೊದಲೇದಾಗಿ ಯತ್ನಾಳ್ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಇದೇ ಮೊದಲೇ ಬಾರಿ ಏನಲ್ಲ, ಇದಕ್ಕೂ ಮುಂಚೆ ಕೂಡ ನೋಟಿಸ್ ಕೊಟ್ಟಿದ್ರು. ಆಗಲೂ ಕೂಡ ಏನಾಗಲಿ, ಯಾಕಂತಂದರೆ ಏನು ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ದರು, ಅವಾಗೂ ಕೂಡ ಯಡಿಯೂರಪ್ಪ ವಿರುದ್ಧ ಅವರು ಇದಕ್ಕಿಂತ ತೀವ್ರವಾದಂಥ ವಾಗ್ದಾಳಿ ನಡೆಸಿದ್ರು, ಆಮೇಲೆ ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡಿದ್ರು. ಆದರೆ ಯಾವುದೇ ರೀತಿಯ ಒಂದು ನೋಟಿಸ್ ಕೊಡೋದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯ ಕ್ರಮಕ್ಕೆ ಕೂಡ ಹೈಕಮಾಂಡ್ ಮುಂದಾಗಿರಲಿಲ್ಲ. ಅದೇ ರೀತಿ ಈಗಲೂ ಕೂಡ ಮುಂದುವರಿಯುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಕೂಡ ಯತ್ನಾಳ್ ಅವರು ಇದ್ದಾರೆ. ಅದರ ಜೊತೆಗೆ ಏನು ಅಂತಂದರೆ ಅವರು ಆಗಾಗ ಹೇಳ್ತಾ ಇರ್ತಾರೆ ಏನು ಅಂತಂದರೆ ಕೇಂದ್ರದ ಹೈಕಮಾಂಡ್ ಕೂಡ ನನ್ನ ಒಟ್ಟಿಗೆ ಇದೆ ಅಂತ ಹೇಳಿ. ಸೊ ಹೀಗಾಗಿ ಯಾರು ಅವರೊಟ್ಟಿಗೆ ಇದ್ದಾರೆ, ಅವರ ಒಂದು ಬೆಂಬಲ ಇರೋ ಕಾರಣಕ್ಕಾಗಿಯೇ ಈ ರೀತಿ ಅವ್ರಿಗೆ ಪ್ರತಿ ಬಾರಿ ನೋಟಿಸ್ ನೀಡಿದಾಗ ಅವ್ರಿಗೆ ಒಂದು ಸಪೋರ್ಟ್ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಇದು ಕೇವಲ ನೋಟಿಸ್ಗೆ ಮಾತ್ರ ಸೀಮಿತ ಆಗುತ್ತೆ ಅನ್ನೋದು ಅವರ ಒಂದು ಕಾನ್ಫಿಡೆನ್ಸ್ನೇ ಅವ್ರಿಗೆ ಆಗಿದೆ ಅಂತಲೇ ಹೇಳ್ಬೋದು ಅರವಿಂದ್. ರೈಟ್, ಥ್ಯಾಂಕ್ ಯು ಪುರುಷೋತ್ತಮ್ ಮತ್ತು ಮಸೂದ್, ಇಬ್ರಿಗೂ ಕೂಡ ಧನ್ಯವಾದ. ಈಗ ಒಂದು ಕ್ಲೈಮ್ಯಾಕ್ಸ್ ಹಂತ ಅಂತ ಅನ್ಬೋದು ಯತ್ನಾಳ್ ವಿಚಾರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನೋಡೋಣ ಈ ಬಣ ರಾಜಕೀಯಕ್ಕೆ ಯಾವ ರೀತಿ ಮದ್ದು ಅರಿತಾರೆ ಹೈಕಮಾಂಡ್ ಅಂತಕ್ಕಂಥದ್ದನ್ನು.